ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳನ್ನ ಕರೆಸಿ ಸಭೆ ಮಾಡಿದ್ರು, ಆದ್ರೂ ಕೂಡ ಆ ಸಭೆ ಯೂಸ್ ಆಗಿಲ್ಲ ಅನ್ಸುತ್ತೆ. ಮತ್ತೆ ಈಗ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಯುವಕ ಬಲಿಯಾಗಿದ್ದಾನೆ. ಫೈನಾನ್ಸ್ ಕಿರುಕುಳಕ್ಕೆ ವಿಡಿಯೋ ಮಾಡಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಕಿರುಕುಳ ಕೊಡ್ತಿದ್ದಾರೆ ಇವರು. ಹಿಂದೆ ಎಷ್ಟೋ ಜನ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು. ಇನ್ನು ಮತ್ತೆ ಅದೇ ರೀತಿಯಾದಂತ ಕೆಲಸ ಶುರು ಮಾಡ್ಬಿಟ್ಟಿದ್ದಾರೆ. ಮನೆ ಹತ್ರ ಹೋಗೋದು, ವಾಸ ಹಾಕೋದು, ಹೇಗ್ ಬೇಕು ಹಾಗೆ ಹೀಯಾಳಿಸೋದು. ಅವ್ರು ಆಗ ಕೊಡ್ತಾರೆ, ಸಡನ್ ಆಗಿ ಹೋಗಿ ಕೊಡಿ ಅಂದ ತಕ್ಷಣ ಎಲ್ಲಿಂದ ಕೊಡ್ಬೇಕ್ರಿ ಅವರು? ಈಗ ಫೈನಾನ್ಸ್ ಕಿರುಕುಳಕ್ಕೆ ವಿಡಿಯೋ ಮಾಡಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ದೇವನಹಳ್ಳಿ ತಾಲೂಕಿನ ಗೋಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 38 ವರ್ಷದ ಸುಬ್ರಹ್ಮಣಿ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈ ಮೃತ ಯುವಕ. ಫಸ್ಟ್ ಮೊದಲಿಗೆ ವಿಡಿಯೋ ಮಾಡಿದ್ದಾನೆ, ಯಾವ ರೀತಿ ನೊಂದಿದ್ದಾನೆ, ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ರು ಅವರು, ಈತ ಎಷ್ಟು ಇಸ್ಕೊಂಡಿದ್ದ, ಅವ್ರ ಮನೆ ಹತ್ರ ಹೋಗಿ ಯಾವ ರೀತಿ ಅವಾಜ್ ಆಗ್ತಾ ಇದ್ರು. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳನ್ನ ಕರೆಸಿ ಸಭೆ ಮಾಡಿದ್ರು. ಆ ಸಭೆ ಯೂಸೇ ಆಗಿಲ್ಲ ಅನ್ಸುತ್ತೆ. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ಸಾಲವನ್ನ ಪಡೆದಿರ್ತಾನೆ ಯುವಕ. 5 ಲಕ್ಷ ಸಾಲವನ್ನ ಪಡೆದುಕೊಂಡಿದ್ದ. 2 ಕಂತು ಬಾಕಿಗೆ ಬ್ಯಾಂಕ್ ನಿಂದ ನೋಟಿಸ್ ಬಂದಿತ್ತು. ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಕಿರುಕುಳಕ್ಕೆ ಈಗ ಮನ್ನೊಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬನ್ನಿ ಆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೊಂದಿದ್ದಾನೆ, ಏನ್ ಹೇಳ್ಕೊಂಡಿದ್ದಾನೆ ಬನ್ನಿ ಕೇಳಿಸ್ಕೊಂಡ್ರೆ. ಸಾವು ಕಾರಣ ಈ ಜನ ಬ್ಯಾಂಕ್ ಹೋಮ್ ಲೋನ್ ಮ್ಯಾನೇಜರ್ ಅಂಡ್ ಏಜೆಂಟ್ ಕಲೆಕ್ಷನ್ పరిస్థితి వస్తుందండి. నేను ఏంటంటే నేను చచ్చిపోతాను.